ಮಗುವಿನ ದ್ವೇಷ 12 ವರ್ಷ ನನ್ನ ರೋಷ 100 ವರ್ಷ ಬಾರೋ ಬಾರೋ ದುಡಿದ ಎತ್ತು ಬಾರೋ 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 ದುಡಿದ ಎತ್ತು ಬಾರೋ laka 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 yada yada ಈ ಧರ್ಮೇಶ ಜ್ಞಾನಿಯರ ಭವತಿ ಭಾರತ ಅದ್ಭುತ ನಾಮೇ ಧರ್ಮೇಶ ಸಾಧಾತ್ಮ ನಾಮೇ ಚತುರ್ಕುಶ ಪವಿತ್ರ ನಾಯ ಸಾಧುಡ ವಿನಾಶನಾಯ ಚತುರ್ಕುಶ ಧರ್ಮವ ಸಾತ್ರ ತಾರ್ಯ ಸಂಭವಾಣಿ ಉಗೆ 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 ಇದೇನಪ್ಪ ಈ ಖಳನಾಯಕನ ಬಾಯಲ್ಲಿ ದ್ರೌಪದಿಯ ಶ್ಲೋಕ ಬರ್ತಾ ಇದೆ ಎಂದು ಸಂಶಯ ಪಡ್ತಿದ್ದೀರಾ ಇದರ ಅರ್ಥ ಏನು ಗೊತ್ತಾ ಜಗದಲ್ಲಿ ಅನ್ಯಾಯ ಅಟ್ಟಹಾಸ ಹೆಚ್ಚಾದಾಗ ಆ ಧರ್ಮ ತಾಂಡವಾಡುತ್ತಿರುವಾಗ ನಮ್ಮಂತ ಕಾಳಧನಿಕರ ದಬ್ಬಾಳಿಕೆ ಹೆಚ್ಚಾದಾಗ ಅದನ್ನು ಮಟ್ಟ ಹಾಕಲಿಕ್ಕೆ ದೇವರು ಯಾವುದಾದರೂ ರೂಪದಲ್ಲಿ ಹುಟ್ಟಿ ಬರ್ತಾನಂತೆ ಆದರೆ ಇದು ಕಲಿಯುಗ ತಲೆ ಇರೋರ ಕಲಿಯುಗ ತಲೆ ತೆಗಿಯೂರ ಕಲಿಯುಗ ತಲೆ ಹೊಳೆಯೂರ ಕಲಿಯುಗ ಅಂದಾಗ ಆ ದೇವ್ರು ಹುಟ್ಟುವುದಂದ್ರೇನು ನಮ್ಮಂತ ಖಳನಾಯಕರ ಮಟ್ಟ ಹಾಕೋದಂದ್ರೇನು ಸಾಧ್ಯ ಇಲ್ಲ 5 ವರ್ಷಕ್ಕೊಮ್ಮೆ ಚುನಾವಣೆ ಬಂದ್ರೆ ಸಾಕು ನಿಮ್ಮನೆ ಮುಂದೆ ನಿಂತು ಭಿಕ್ಷೆ ಅಂತಿ ಭಿಕ್ಷೆ ಬೇಡ್ತೇವೆ ತಿನ್ನಾಕ ಕೋಳಿಲ್ಲ ಅಂತಲ್ಲ ನೀವು ನೀಡುವ ಒಂದೇ ಒಂದು ಓಟಿನ ಆಸೆಗಾಗಿ ಬಣ್ಣ ಬಣ್ಣದ ಮಾತು ಹೇಳ್ತೀವಿ ಇಲ್ಲ ಸಲ್ಲದ ಕತೆ ಕಟ್ತೀವಿ
ತಿನ್ನಾಕ ಕಂಡಾನು ಕೊಡ್ತೀವಿ, ಕುಡಿಯಾಕ ಹೆಂಡಾನು ಕೊಡ್ತೀವಿ. ಪ್ರಸಂಗ ಬಿದ್ರ ಮಕ್ಕಳ ಮಲ್ಕೊಳಕ ಇನ್ನೊಬ್ಬರು ಹೆಂಡ್ರನು ಕೊಡ್ತೀವಿ. ಹೆಂಗರ ಮಾಡಿ ಹೊಟ್ಟು ಕಿತ್ಕೋತೀವಿ. ಆಮೇಲೆ ಒಂದಲ್ಲ ಎರಡಲ್ಲ 5 ವರ್ಷ ಗುಮ್ಮುತ್ತೀವಿ. ಗುಮ್ಮಿಸ್ಕೊಳ್ಳಲೇಬೇಕ. ಇದು ನಾವು ಹಾಕುವ ರಾಜಕೀಯ ಲೆಕ್ಕಾಚಾರ. ಅದು ನಿಮಗ ಅರ್ಥ ಆಗಲ್ಲ. ಅರ್ಥ ಆದರೂ ಇನ್ನೊಬ್ಬರಿಗೆ ಹೇಳಲ್ಲ. ಗೌಡ ಅಷ್ಟೇ ಅಲ್ಲ ತಾಳಿ, ಈ ಊರಿನ ಗರ್ಭ ಶ್ರೀಮಂತ ದೇವೇಗೌಡ. ಆದರೂ ಆ ಜೈವೀರ ನನ್ನ ಮನೆತನಕ್ಕೆ ಹೊಟ್ಟ ಕುಲವೈರಿ. ಆ ನಮ್ಮಿಬ್ಬರ ಮನೆತನಕ್ಕೆ ಹತ್ತಿದ ಬೆಂಕಿ ನುಂಗಬೇಕಾದರೆ ಇಂದು ನಿನ್ನ ತಮ್ಮ ಕ್ರಾಂತಿವೀರನ ಕೊಲೆ ಆಗಲೇಬೇಕು. ಅಂದಾಗ ತೀರುತ್ತದೆ ನನ್ನ ಸೇಡು. ಜೈವೀರ ಹಳ್ಳಿಯಿಂದ ದಿಲ್ಲಿವರೆಗೆ ದಿನನಿತ್ಯ ರೌಡಿಗಳ ತಲೆ ಮೇಲೆ ಕಾಲಿಟ್ಟು ಮೆರೆಯುವ ಈ ಟೈಗರ್ಗೆ ಬಗ್ಗದೆ ಅಂದು ನಡೆದ ಸ್ಪರ್ಧೆಯಲ್ಲಿ ನನ್ನ ತಂಗಿಯ ಕೈಯಾರೆ ಬಂಗಾರದ ಕಡೆ ಪಡೆದು ಹೂಮಾಲೆ ಹಾಕಿಸಿಕೊಂಡಿ ಎಲ್ಲ ಅಂದಿನಿಂದ ಹೊತ್ತಿ ಉರಿಯುತ್ತದೆ ನನ್ನ ಹೃದಯದಲ್ಲಿ ಸೇಡಿನ ಬೆಂಕಿ. ಇದೇ ಬೆಂಕಿಯಲ್ಲಿ ನಿಮ್ಮ ವಂಶವನ್ನು ಸುಟ್ಟು ಹಾಕಿ ನಿಮಗೂ ನಿಮ್ಮ ತಂದೆ ಸ್ಥಿತಿ ಮಾಡಿ ನನ್ನ ಆತ್ಮ ಶಾಂತಿ ಪಡಿಸಿಕೊಳ್ಳದಿದ್ದರೆ ರಾಗ 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 ಶತ್ರುಗಳ ಸರ್ದಾರ ರಣ ಬೇಟೆಗಾರ ದೇವೇಗೌಡಲೇ ನಗೆ. ಜಿತೇಂದ್ರ ಚಿರತೆ ಬಂದ್ರೆ ವೇಗ ಇರುತ್ತೆ, ಹುಲಿ ಬಂದ್ರೆ ಗಾಂಭೀರ ಇರುತ್ತೆ, ಸಿಂಹ ಬಂದ್ರೆ ಗರ್ಜನೆ ಇರುತ್ತೆ. ಬಟ್ ಈ ಜಿತೇಂದ್ರ ಟೇಜಿಗೆ ಎಂಟ್ರಿ ಕೊಟ್ರಿ ಇವು 3 ಇರುತ್ತೆ. ನಿಮ್ಮ ಆದ್ಮೇಲೆ ರೆಡಿಯಾಗಿ ನಿಂತಿದ್ದಾನೆ, ಈ ಜಿತೇಂದ್ರ ರೆಡಿಯಾಗಿ ನಿಂತಿದ್ದಾನೆ. ಅದೇನಂತ ಬೇಗ ಗೌಡ್ರಿ. ಜಿತೇಂದ್ರ ಪದೇ ಪದೇ ಹೇಳುವ ವಿಷಯದಲ್ಲಿ ಅರ್ಥವಿಲ್ಲ ಜಿತೇಂದ್ರ. ಸೇಡಿನಲ್ಲಿ ಸಲ್ಲಾಗುತ್ತಿರುವ ಈ ದೇವೇಗೌಡನಿಗೆ ಆ ನನ್ನ ವೈರಿಯ ರಕ್ತ ಬೇಕಾಗಿದೆ. ಮೊದಲೇ ರಕ್ತ ಬೇಕಂತ ನನಗೆ ತಿಳಿಸಿದ್ರಿ. ಆ ನಿನ್ನ ತಂಗಿ ಅವನಿಗೆ ಹಾರ ಹಾಕಿ ಕಳಸ ಹಿಡಿದು ಆರ್ತಿ ಹಿಡಿಯುವ ಮುನ್ನವೇ ಏನ ಕತ್ತೆಯಿಂದ ನನ್ನ ಮಗ ನೆತ್ತೆಡೆ ಸಿಗುತ್ತಿದೆ. ಜಿತೇಂದ್ರ ನಿಲ್ಲಿಸಲೇ ನಿನ್ನ ಮಾತನ್ನು. ಆ ಒತ್ತೆ ಅವನ ವಿಲಾಸವನ್ನು ಬದಲಾಯಿಸಿದರೆ ಶೋಧ ಸೇಡಿಗಾಗಿ ಈ ಗೌಡ ಕೊಲಿಸಿದನೆಂದು ಅಪಕೀರ್ತಿ ಬರ್ತಿತ್ತು. ಅದು ಹಾಗಲ್ಲ. ಕರೆಕ್ಟ್ ಗಜರಾಜ್, ಕರೆಕ್ಟ್. ನೀ ಹೇಳುವುದು ನಿಜವಿದೆ ಎಂದು ನಮ್ಮ ಭುಜ ತಟ್ಟಿಕೊಂಡು ನಿಲ್ಲುವ ಸಮಯ ನಮ್ಮದಿಲ್ಲ. ಈಗೇನು ಮಾಡೋದು ಗೌಡರೇ?
ಈಗಂತಲೂ ಮುತಾಲಿಕ ಅವನ ಭೇಟಿಗೆ ಹೋಗಿದ್ದಾನೆ. ಅವನು ಮತ್ತಿಗೆ ಕಿಮ್ಮತ್ತು ಕೊಟ್ಟು ಇಲ್ಲಿಗೆ ಬಂದು ನಾವು ಹಾಕುವ ಕಂಡೀಷನ್ಗೆ ಒಪ್ಪಿದ ಸರಿ, ಇಲ್ಲವಾದರೆ ಲಕ 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 ಆ ಮಣ್ಣುಗಳನ್ನು ಮಟ್ಟಕ ಮಾಡಿಬಿಡೋಣ. ಇದೇವಲ್ಲ ಈ ನನ್ನ ಕತ್ತಿಯ ಮತ್ತು ಜಿತೇಂದ್ರ, ಗುಡ್ ಐಡಿಯಾ, ಇದೆಲ್ಲ ಗುಡ್ ಐಡಿಯಾ. ದಾನಸೂರ ಧರ್ಮ ರತ್ನಾಕರ್ಯರಿಗೆ, ಕ್ರಿಯಾಶೀಲದ ಶ್ರೀ ರಾಮರಿಗೆ, ಈ ಮಾತುಗಾರ ಮುತಾಲಿಕ ನಮಸ್ಕಾರ ಗೌಡ್ರಿ, ನಮಸ್ಕಾರ. ಬಾ ಮುತಾಲಿಕ, ಬಾ. ಹೋದ ಕೆಲಸ ಏನಾಯಿತು? ಗೌಡ್ರ, ಕ್ಯಾಟ್ರ ಕಸಗಾಯ ಅನ್ನೋದ ಇಲ್ರಿ ಈ ಮುತಾಲಿಕನ ಇಷ್ಟ್ರಿ ಒಳಗಂತನ. ಆದಿಯನಾದಿಗೂ ಓಂಕಾರವಾದು, ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕ ಕಾಯುವ ನಿತ್ಯ ನಾಯಕ ಗೀತಾಚಾರ್ಯವಾರು. ಊರಲ್ಲಿರುವ ಬಂಡರನ್ನ ಮಟ್ಟ ಹಾಕೋಕೆ ಒಬ್ಬ ಭಂಟನಾಗಿರ್ಬೇಕಂತೆ, ಅದು ನಾನಾಗಿರ್ಬೇಕ. ನಮಸ್ಕಾರ ಪೊಲೀಸ್ ಇನ್ಸ್ಪೆಕ್ಟರ್ ಗೌಡ್ರಿಗೆ. ಬಾ ಕ್ರಾಂತಿವೀರ, ಬಾ. ಈ ನಿನ್ನ ನಮಸ್ಕಾರವನ್ನು ನುಡಿ ನನ್ನ ಹೃದಯ ಬಡಿತವನ್ನೇ ಬದಲಾಯಿಸಿದ್ಕೋ. ಹಾ, ಕುಳಿತುಕೋ. ಹಾ, ಅದಿರ್ಲಿ, ಅದೇನೋ ಬರ್ಲಿಕ್ಕೆ ಹೇಳಿ ಕಳ್ಸಿದ್ರು ಅಂತಲ್ಲ, ಯಾಕ್ರಿ? ಹೌದು, ಮೊನ್ನೆ ನಡೆದ ಸ್ಪರ್ಧೆಯಲ್ಲಿ ಗೌಡರ ತಂಗಿ ನನ್ನ ಕೊರಳಿಗೆ ಹೂ ಮಾಲೆ ಹಾಕಿ ಆ ರೀತಿ ಮಾಡಿದಳೆಂದು ಪ್ರತಿ ಸಮಾರಂಭದಲ್ಲಿ ಹೇಳ್ತೀಯಂತೆ ಏಕೆ? ಏ ಗೌಡ, ಸ್ಪರ್ಧೆಯಲ್ಲಿ ಗೆದ್ದ ವಿಷಯ ಹೇಳಿಕೊಂಡ್ರ ಅದು ತಪ್ಪೇನ್ರಿ ಗೌಡ? ಏ ಕ್ರಾಂತಿವೀರ, ಅದು ಶೋಧವಾದ ತಪ್ಪು. ಯಾಕಂದರೆ ಇದು ಈ ಗೌಡರಿಗೆ ಅವಮಾನದ ವಿಷಯ. ಅಷ್ಟೇ ಅಲ್ಲ, ಅದೊಂದು 70 ಒಳ್ಳೆಯ ಮರ್ಯಾದೆ ವಿಷಯ. ಅದಕ್ಕೂ ತಮ್ಮ, ನಾವು ನಮ್ಮ ಗೌಡ್ರು ನಮ್ಮ ಫ್ಯಾಮಿಲಿ ನೀ ಬರ್ತಿ ಅಂತೇಳಿ ಒಂದು ಹೊಸ ದಾರಿ ಹುಡುಕ ಸಣ್ಣನ ಕರ್ಸಿ ಹೋತಮ್ಮ. ಸಣ್ಣನಿಗೆ ಸಂಧಾನ ಗೌಡ್ರ ಕಂಡಾಕ್ಷರ ಬಗ್ಗೆ ಸಲ ಮಾಡಿಬೇಕಂತ ಸಂಧಾನವೋ ಇಲ್ಲ, ಗೌಡರ ತಂಗಿ ನನಗೆ ಹೂವಿನ ಮಾಲೆ ಹಾಕಿ ಆರ್ತಿ ಮಾಡಿಲ್ಲ ಅಂತ ಹೇಳ್ಬೇಕಾದ ಸಂಧಾನವೋ ಇಲ್ಲ, ನಿನ್ನ ಸೂರತನ ನೋಡಿ ನನಗೆ ನಾಚಿಕೆ ಬರಾಕತ್ತೈತಿ, ನೀನು ಈ ಕಟ್ಕೊಳ್ಳೋರಲ್ಲಿ ಇರಬಾರ್ದು ಅಂತ ಹೇಳದ ಸಂಧಾನವೋ ಹೇಳ್ಕೌಡ. ಇದ್ಯಾವುದು ಅಲ್ಲ, ಈ ನಿನ್ನ ಶೂರ ಧೀರತನಕ್ಕೆ ನಾನು ಮೆಚ್ಚಿದ್ದೇನೆ. ಆದ್ರ ನಿನ್ನಂತ ನನಗೆ ಒಬ್ಬ ಹುಡುಗ ಬೇಕಾಗ್ಯಾನ. ನೀನು ನನ್ನ ಖಂಡಿಸಿಲಿಗೆ ಒಪ್ಪುವುದಾದರೆ ಹಣ, ಬೆಳ್ಳಿ, ಬಂಗಾರ ಎಲ್ಲಾನು ಕೊಡ್ತಳು, ಏನಂತೀಯ? ಹಣ ಹೆಚ್ಚಾಗಿ ದಾನ ಕೊಟ್ಟು ಜನ ಒಲಿಸಿಕೊಳ್ಳಕ ನೀ ಏನೋ ಹಿರೇಕೇಶಪ್ಪನ ಮೊಮ್ಮಗನ? ಇಲ್ಲ ಬಲ ಚಕ್ರವರ್ತಿನ? ಇಲ್ಲ ಕರ್ಣಕೊಂಡ ದಾನ ನೀಡ ದಾನ ಸೂರ್ಯ ಕರ್ಣ. ಕ್ರಾಂತಿವೀರ, ಅದ್ಯಾವುದೂ ಅಲ್ಲ. ಕೃಷ್ಣನ ಅವತಾರಾಗಿ ರಾಮನಾಗಿ 3 ಪಾದ ಭೂಮಿಗೆ ಕಳಿಸುವುದೇ ನಿನ್ನ ಕೆಲಸ. ಅದನ್ನೊಂದು ಪೂರೈಸಿಕೊಳ್ಳುವುದೇ ನಮ್ಮ ಗೌಡರ ಕೆಲಸ. ಇದನ್ನ ಕರಾರ ಪತ್ರ ಗುಂಡ 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 ಹಾಕಿ ಮುಟ್ಟಿಸೋದ ಈ ಮುತಾಲಿಕನ ಕೆಲಸ್ರಿ ಅಂತೇನ. ಹಾಗಂತ ಸಮರ ಕೈ ಬಿಟ್ಟು
ನನ್ನ ಜೋಡಿ ಸ್ನೇಹ ಬೆಳೆಸಲಿಕ್ಕೆ ನೀನು ನಾನು ಇಲ್ಲಿಗೆ ಕರೆಸಿದ್ದೇನೆ. ನಾನು ಹೇಳಿದಕ್ಕೆ ಒಪ್ಪಿದರೆ ನೀನು ಹೇಳಿದ್ದಲೇ ಕೊಡ್ತಾನ. ಹೇ ಗೌಡ, ನನ್ನ ಸ್ನೇಹಕ್ಕೆ ನೀನು ಭದ್ರವಾಗಿದ್ರೆ ನಿನ್ನ ಕಂಡೀಷನ್ಗೆ ನಾನು ಒಪ್ತಾನ. ಆದ್ರ ನನ್ನ ಕಂಡೀಷನ್ಗೆ ಒಪ್ಪಿದ್ರ ಮಾತ್ರ ಅದೇನಂತ ಬಿಡಿಸಲ್ಲ ಗೌಡ. ಓಕೆ ನೋಡು ಕ್ರಾಂತಿವೀರ, ನೀನು ಬರೀ ಶಕ್ತಿವಂತನಾದರೆ ಸಾಲದು. ನನ್ನಂತೆ ಹಣವಂತನಾಗಿ ಕೋಟ್ಯಾಧಿಪತಿಯಾಗಿ ಮರಿಬೇಕು ಅನ್ನೋ ಆಸೆ ನಿನಗಿದ್ರೆ ನಾ ಕೊಡುವ ಕಂಡೀಷನ್ ಕೇಳು. ಮೊದಲನೇದಾಗಿ ನನ್ನ ಅಪ್ಪನೇ ಇಲ್ಲದೆ ಯಾವ ಸ್ಪರ್ಧೆಯಲ್ಲಿ ಕೂಡ ಭಾಗವಹಿಸಬಾರದು. ಕಂಡೀಷನ್ ನಂಬರ್ 2, ನಿನ್ನ ಜೀವನ ಪರ್ಯಂತ ನನ್ನ ತಂಗಿಯನ್ನು ಯಾವ ಕಣ್ಣೆತ್ತಿ ಕೂಡ ನೋಡಬಾರದು. ಕಂಡೀಷನ್ ನಂಬರ್ 3, ನಿನ್ನ ಹೆಸರಿಗೆ 10 ಎಕರೆ ಹೊಲ, ಇರಲಿಕ್ಕೆ ಒಂದು ಮನೆ, ನಿನ್ನ ಕೈಗೆ 10 ತೊಲೆ ಬಂಗಾರದ ಕಡೆ ಹಾಕ್ತಾನ. ಆದ್ರ ನೀನು ನನ್ನ ಬಲಗೈ ಬಂಟನಾಗಿ ಈ ನನ್ನ ಮನೆ ಜೀತದಾಳಾಗಿರ್ಬೇಕು. ಇವು 3 ಕಂಡೀಷನ್ಗೆ ಒಪ್ಪಿದರೆ ಮಾತ್ರ. ಸೌಕಾರ, ಈ 3 ಮಾತಿಗೆ ನಾನು ಒಪ್ಪುದಾದ್ರ ನೀನು ನನ್ನ ವರಿ ಒಂದೇ ಕಂಡೀಷನ್ಗೆ ಒಪ್ಪಿಬಿಡು. ನಾನು ನಿನ್ನ ಮನೆ ಒಳಗೆ ಇರ್ತಾನ, ಅದನ್ನಂತ ಬಿಡಿಸಲ. ಓಕೆ ಹೇಳು. ಸೌಕಾರ, ನೀನು ನನಗೆ ಹೊಲ ಮಣ್ಣಿ ಬೆಳ್ಳಿ ಬಂಗಾರ ಏನು ಕೊಡಕ್ ಹೋಗ್ಬೇಡ. ನಾನು ನಿನ್ನ ಮನೆ ಒಳಗೆ ಇರ್ತಾನ, ಅದ್ರ ನನ್ನ ಕಂಡೀಷನ್ ಕೆಳಗ. ಸೌಕಾರ, ನೀನು ಕೊಡುವ 10 ಎಕರೆ ಹೊಲ, ನಾನು 10 ಎಕರೆ ಸೇರಿಸಿ ನಿನಗೆ ಟೋಟಲ್ 20 ಎಕರೆ ಹೊಲ ಕೊಡ್ತಾನ. ಈ ಕಡ್ಕೊಳ್ಳೋರಾಗ ನಿನಗೆ ಇರಾಕ್ ಒಂದು ಮಣ್ಣಿನ ಕೊಡ್ತಾನ. ನೀ ಊರ್ ತಣಿಯದೆ ಅಂತ ಹೇಳ, ನಿನ್ನ ಕೈಯಾಗ ಒಂದು 10 ತಲೆ ಬಂಗಾರ ಕಡೆನೂ ಹಾಕ್ತಾನ. ಆದ್ರ ನೀನು ನನ್ನ ಮನೆ ಒಳಗಿರೋದು ಬೇಡ. ಸಹುಕಾರ, ಬರೀ ಒಂದೇ ಒಂದು ದಿವಸ, ಬರೀ ಒಂದೇ ಒಂದು ದಿವಸ ನನ್ನ ಮನೆ ಸಗಣ ಬರೋ ತಿಪ್ಪಿಗೆ ಚಲ್ಲಿ ಬಂದ್ರ ನಾಳಲ್ಲಿ ಆಳುವ ಈ ಸಾಹುಕಾರನಿಗೆ ನಿನ್ನ ಮನೆ ಸಗಣ ಬಳೆ ಅಂತಿರಲಿ ಒಳಕೊಳ್ಳಿ. ಈ ನಾಡನ್ನು ಆಳುವ ಸಾಹುಕಾರನಾಗಿರ್ಬೋದಲ್ಲ ನೀನು. ಆದರೆ ನಾನು ನಿಮ್ಮತ್ತ ಗುಂಡ ರೌಡಿಗಳು ಆದ್ದಳು ಕ್ರಾಂತಿ ಕಣಲೇ. ನಾನು ನಿನ್ನ ಮನೆ ಒಳಗಿರ್ಬೇಕನಲೇ. ಮೊದಲು ನೀನು ಎಚ್ಚರದಿಂದ ಮಾತನಾಡು. ಎಚ್ಚರ? ಎಚ್ಚರನ್ನು ಅಕ್ಷರ ಮರ್ಮ ನಿನಗೆ ತಿಳಿದಲೇ ಹುಚ್ಚ. ಈ ದೇವೇಗೌಡ ಅಡಿ ಇಟ್ಟರೆ ಬೀರೋದು ಗೋಮೆ, ಕೈ ಎತ್ತಲೆ ನಡಗೋದು ಆ ಬಾನು. ನನ್ನ ಕುರಿ ಎದುರದಲ್ಲಿ ನೋಡಿದರೆ ಸೊಟ್ಟ ಬೂದಿಯಾಗೋರು ನಿನ್ನಂತ ವೀರರು. ಮರ್ಯಾದೆಯಿಂದ ಇಲ್ಲಿಂದ ಹೋದರೆ ಸರಿ, ಇಲ್ಲದಿದ್ದರೆ ಈ ನಿನ್ನ ದೇಹ ವಿಭಾಗ ಮಾಡಿರೋ ಖಂಡಿತ. ಹುಚ್ಚ, ನಾನು ಸೌಕರ್ಯ ಎಂಬ ದುರ್ಯಂಕರಿಂದ ಮಾತನಾಡಿ ದುರ್ಮರಣಕ್ಕೆ ಈಡಾಗಬೇಡ ನನ್ನ ಕೈಯಲ್ಲೇ. ಗೌಡ, ನಿನ್ನಂತೆ ಹಾರಾಡಿ ಸ್ತ್ರೀಯರಿ ಕೈಯಲ್ಲಿ ಸತ್ತು ಹೋದ ಆ ಹಿರಿಯನಕ್ಕೆ ಸಪ್ಪ. ಹಿಂದಿನ ಹರಿಕತೆ ಹೇಳಬರಲೇ ಈ ದೇವೇಗೌಡನ ಮುಂದೆ. ಆ ಹರಿಯನ್ನು ಮರ್ತು ಮಾತನಾಡಿದ್ರೆ ಗೌಡ, ಈಗಲೇ ನಿನ್ನ ಸಾವು ನಿನ್ನ ಬೆನ್ನ ಹಿಂದೆ ಕಾದು ಕುಳಿತಿದಲೇ. ಮರಣವನ್ನು ಮೆಟ್ಟಿ ನಿಂತ ಈ ಮೃತ್ಯುಂಜಯವನು ಬಡವ, ನಿನ್ನ ಅಪಮಾನದ ಮಾತಿನಲ್ಲಿ ನಿಂತಿದೆ ನಿನಗಯ್ಯ ಮಾನದಾರಿ ಎಂದು ನಮ್ಮ ಗೌರ ಮಾತಿಗೆ ತಿರುಗರಿಸಿ ನಡೆದ್ರಿ. ನಿನ್ನ ತಂದೆ ಅಂತ ಸಿಗೋದು ನಿನಗೊಂದು ಹೊಸದೊಂದು ಸಾವಿನ ದಾರಿ.
ಅವರಂತೆ ಸಿಕ್ಕಲ್ಲಿ ಸಾಯಿ ಬರಲಿ ಮುರಾರಿ. ನಾವಳೆ ಸಿಕ್ಕಲಿ ಇವ್ರ ಕೈಯಾಗ ಆಲಿಗಳ ಮಿಲಿಗೆ ಮೆಡ್ಯಾಡ್ ಸಾಯಾಕ ಅಲ್ಕಾಡ್ ರಾಂಡಿ ಲೇ ತಮ್ಮ ನಮ್ಮ ಗೌಡ್ರ ಏನ್ ಹಗಲ ತಿಳಿದಾನಲ್ಲೇ ತಮ್ಮ. ಏ ಬಡವ ನಮ್ಮ ಗೌಡ್ರು ಗುಡು ಕೇಳ್ರೆ ಇಡೋ ಊರು ಗಡೋ 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 ನಡೋದೈತ. ಏ ಸೋಮನ ಕೊಂತ ಕೇಳಲೆ ಕರಾತರಿ. ಲೇ ಸಾಕು ಮುಗಿಸಲ ನೀವು ಹೇಳಿಗಳ ಮಾತನ್ನು. ನೀವು ಆಡಿದ ಈ ಮಾತನ್ನು ಕೇಳಿ ನನ್ನ ಹೃದಯ ಒಡೆದು ನೀರಾಗಿ ನನ್ನ ಸರಿನ ತಾಳಿ ಉಕ್ಕಿ ಬರ್ತದಲೇ. ಲೇ ಗೌಡ, ಲೇ ಗಜರಾಜ್, ಲೇ ಜಿತೇಂದ್ರ, ಲೇ ಮುತಾಲಿಕ, ಮರಿತು ಹೋದ ನನ್ನ ಹೆತ್ತಪ್ಪನ ನೆನಪು ಮಾಡಿ ಮತ್ತಟ್ಟು ಕಿಚ್ಚಬಸ್ಬಿಟ್ರಲೇ ನನ್ನ ಒಡಲಲ್ಲಿ. ಆ ಬೆಂಕಿ ಕಿಚ್ಚು ಆರಿಸವಾಗಿ ಬೆಳೆಸಲೇ ಈ ಗಂಡು ದೇಹ. ಲೇ ಗೌಡ, ನನ್ನ ಹಿಂದೆಲ್ಲ ನಾಳೆ ನನ್ನ ತಂದೆಯನ್ನು ಕೊಂದವರು ಯಾರೆಂದು ತಿಳಿದುಕೊಂಡ. ಏ ಸಹುಕಾರ, ನಂತರ ಬಂಡರ ಚಂಡರ ಈ ಭೂಮಿಗೆ ಆರಿಸಲಿಲ್ಲ. ಅವರ ಪಾಪದ ರಕ್ತ ಈ ಭೂಮಿಗೆ ಬೆಳೆಸಲೇ ಹೋದ್ರೆ ನನ್ನ ಹೆಸರು ಕ್ರಾಂತಿವೀರನಲ್ಲ, ಬಾರ್ತನ್ ಗೌಡ. ಏ ಸೌಕಾರ, ಹತ್ತು ತಲೆ ರಾವಣ್ ಬೇಕಾದ್ರೆ ಕೆಣಕ, ಆದರೆ ಈ ಸಿಂಗಲ್ ಹುಡಿನ ಮಾತ್ರ ಕೆಣಕ ಬೇಡ. ಏ ದೇವೇಗೌಡ, ಸೋಕಿಗೋಸ್ಕರ ಕೊಟ್ಟು ಹಿಡಿದಲ್ಲ ಈ ಕ್ರಾಂತಿವೀರ. ಕಬ್ಬಿಣ ಗಣಿಕೆ ಕಡದ, ಕಬ್ಬಿಣ ಗಣಿಕೆ ಮಡ್ಯಾಗ ತುರಿಕೆ 80 ಟನ್ ಬರೆಯುವ ಸೂರ್ಯ ಕಡಲೇ ನಾನು. ಏ ಗೌಡ, ಸುಣ್ಣಾಮಿ ಸೊಂಟ್ರಗಾಳಿ ಯಾವಾಗ್ಲೂ ಒಂದ್ಸಲನೇ ಬರೋದು. ಅದ್ ಬರ್ಬೇಕಾದ್ರೆ ಭಯ ಇರುತ್ತೆ, ಬಂದ ಹೋದ್ಮೇಲೆ ಅದ್ರ ಹವಾ ಇರುತ್ತೆ. ಬರ್ತೇನೆ, ಗುಡ್ ನೈಟ್. देखने के कुत्ता भारत का नहीं है, भारत का कुत्ता भोंकने का नहीं है। जा बे कुत्ते जा. ए बगलू नाई कच्चल्ला, कच्चू नाई बगलल्ला. Hey! ಯಪ್ಪ ದನಿಯ ಗೌಡ್ರ, ಈ ಹುಡುಗನಿ ನಮ್ಮನೆಯವ್ರು ಆಗ ಎಬಸ್ಬಾರ್ದೈತ್ರಿ ಅಂತೇನ. ಲೇ ಮುತಾಲಿಕ, ಅದಕ್ಕೆ ಎದರವನಲ್ಲ ಈಗ ರಾಜ. ಪ್ರಸಂಗ ಬೇದ್ರು ಸೇತು ಹಾಕಿ ಅವನ ಕತ್ತಿ ಮುಗಿಸ್ತಾನ್ರಿ ಜಿತೇಂದ್ರ. ಏಯ್, ಇದನ್ನೆಲ್ಲ ಆದುರ ತೋರಪಟ್ಟ ಮಾಡುವ ಕೆಲಸ ಅಲ್ಲ ಇದು. ಇದನ್ನೆಲ್ಲ ಉಪಾಯದಿಂದ ಮಾಡಬೇಕು. ಅದೇನು ಹೆಡೆ ಮುರಿದ ಅವಂತ್ರ ಇಲ್ಲ ಹೆಡೆ ತುಳಿಸಿಕೊಂಡು ಅವಂತ್ರ. ಬನ್ನಿ ಹೋಗೋಣ, ನಾನು ಅರ್ಗಾವ ತುಂಬಿದ ನಾಗರಾಮ ಇದ್ದೇನೆ. ಈ ದೇವೇಗೌಡ ಬಿದ್ರೆ ಗೋಳೆ ಹೊರಟರೆ ಬಿರಗಾಳೆ. ಲೇ ಆದಿ ನನ್ನ ಮಕ್ಕಳ, ನನಗೇನಾರ ತಿರುಗಿ ಬಿದ್ರೆ ಸೊಂಟರ ಗಾಳಿ.
ಅತ್ತಿ ನಾಗಪ್ಪನ ಅದನ್ನ ಬಿಡ ಅವ ಕೊಚ್ಚ ಬಿಡ್ತಾನೆ